ವಿಜಯಪುರ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಬಸ್ ನಿಲ್ದಾಣಗಳಲ್ಲಿರುವ ಸಾರ್ವಜನಿಕ ಶೌಚಾಲಯ ಮತ್ತು ಮೂತ್ರಾಲಯಗಳಲ್ಲಿ ಉಪಯೋಗಿಸುವ ಸಾರ್ವಜನಿಕರಿಂದ ಹೆಚ್ಚಿನ ಹಣ ಪಡೆಯುತ್ತಿದ್ದು ಮತ್ತು ಖುದ್ದಾಗಿ ವೀಕ್ಷಣೆ ಮಾಡಿ ಖಚಿತಪಡಿಸಿಕೊಂಡಿರುತ್ತೇವೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಇವರು ಮನವಿ ಸಲ್ಲಿಸಿದರು. ಶೌಚಕ್ಕೆ ₹2 ಹಾಗೂ ಮೂತ್ರಾಲಯಕ್ಕೆ ಉಚಿತವಾಗಿರುತ್ತದೆ ಎಂದು ಈ ಟೆಂಡರ್ನಲ್ಲಿ ತಿಳಿಸಲಾಗಿದೆ. ಆದರೆ ಇಲ್ಲಿ ಶೌಚಕ್ಕೆ ₹10 ಅಂತೆ ಸಾರ್ವಜನಿಕರಿಂದ ಹಣ ಪಡೆಯುತ್ತಿದ್ದು ಇದರ ಬಗ್ಗೆ ಮೇಲಾಧಿಕಾರಿಗಳು ಗಮನಹರಿಸಿ ಶೋಷಣೆಯನ್ನು ತಡೆಯಬೇಕು. ರೇಟ್ ಬಗ್ಗೆ ನಾಮಫಲಕವನ್ನು ಶೌಚಾಲಯ ಮುಂಭಾಗದಲ್ಲಿ ಹಾಕಬೇಕು. ಒಂದು ವೇಳೆ ಕ್ರಮ ಜರುಗಿಸದಿದ್ದರೆ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರವೇ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ ತಾಳಿಕೋಟೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳಾದ ಸಂಜೀವ್ ಕುಮಾರ್ ಕೆ, ಶಶಿಕಾಂತ್ ಹಚಿಡದ್, ಯಲ್ಲಾಲಿಂಗ್ ಉಮ್ರಾನಿ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ವರದಿ ವಿಠ್ಠಲ್ ಬಾಗೇವಾಡಿ, ಸಮಯ ಟಿವಿ ಕೆ ನ್ಯೂಸ್, ವಿಜಯಪುರ. ಸ್ವಲ್ಪ ಹೋಗೋದ್ರ ಬಗ್ಗೆ ನಾವು ಈ ಸಾರ್ವಜನಿಕರಿಗೆ ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಹೆಂಗಂತಂದರೆ ಈ ಕಸ ಒಯ್ಯಬೇಡ್ರಿ, ಸ್ವಚ್ಛತೆ ಕಾಪಾಡ್ರಿ ಅಂತ ನಾ ಪೇಪರ್ದಾಗ ಹೇಳೀನಿ, ಟಿವಿಯಾಗ ಹೇಳೀನಿ, ಎಲ್ಲನೂ ಹೇಳೀನಿ. ಆದರೆ ಜನರಿಗೆ ಇನ್ನೂ ಅವೇರ್ನೆಸ್ ಬರ್ಬೇಕಾಗಿತ್ತು. ಯಾಕಂದ್ರೆ ಲೋಕಾಯುಕ್ತವ್ರು ಕೇಳಿದರು, ಏನು ರೀ ಅದು ಏನು ಮಾಡಿರಿ ಅಂದರೆ ನಾವು ₹60,000 ದಂಡ ಹಾಕಿವಿ. ಬಸ್ ಸ್ಟ್ಯಾಂಡ್ನಾಗ ಉಗುಳಿದವ್ರಿಗೆ, ಕಸ ಹಾಕಿದವ್ರಿಗೆ, ಎಲ್ಲಿ ಬೇಕಲ್ಲಿ ಒಂದಾಕ ಹೋಗೋರಿಗೆ ಎಲ್ಲರಿಗೆ ಹಾಕಿವಿ. ಹೆಂಗಂದ್ರೆ ನಾವು ದಂಡ ಹಾಕಿ ಅವ್ರಿಗೆ ತಿಳುವಳಿಕೆ ಪರಿಸ್ಥಿತಿ ಬರಬಾರ್ದು. ಎಲ್ಲಿ ಬೇಕಾದಲ್ಲಿ ಒಂದಾಕ ಹೋಗೋ ಸಮಸ್ಯೆ ಇದೆ ಗೊತ್ತಲ್ಲ. ₹10 ಕೇಳಿದ್ರೆ ಅಲ್ಲಲ್ಲ ನೀವು ಕೇಳ್ರೆ ಹೇಳ್ತೀನಿ, ನಾನು ಬರ್ತೀನಿ. ಬಟ್ ಗಂಡು ಮಕ್ಕಳು ಎಲ್ಲಿ ಬೇಕಲ್ಲಿ ಗಾಡಿ ಬಂದಕ್ಕೆ ಹೋಗ್ತಾರೆ. ಮತ್ತು ಈ ಥರ ಇದ್ದಾಗ ಅವೇರ್ನೆಸ್ ಬರ್ಬೇಕು. ಸ್ವಚ್ಛತೆ ಕಾಪಾಡಬೇಕಿಲ್ಲ. ಈಗ ಇಲ್ಲಿ ನಾವು ಕಸ ಡಬ್ಬಿ ಇಟ್ಟಿವಿ, ಹಸಿ ಕಸ, ಒಣ ಕಸ. ಬಸ್ ಸ್ಟ್ಯಾಂಡಲ್ಲೂ ಕಸ ಡಬ್ಬಿ ಅದಾವೆ. ಹಿಂಗೆ ತಿಂತಾರೆ, ಹಿಂಗೆ ಹೋಗುತ್ತೆ. ಬರ್ತೀವಿ, ನಾವು ತೋರಿಸ್ತೀವಿ ಒಂದು ಸಲ. ಸುಮ್ಮನೆ ನಿಂದ್ರೆ ನಾವೇ